ಜನ ಔಷಧಿ ಕೇಂದ್ರಗಳಲ್ಲಿ ಔಷಧಿಗಳನ್ನು ಕೊಡಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜನ ಔಷಧಿ ಕೇಂದ್ರವನ್ನು ರಾಜ್ಯದಲ್ಲಿ ಸಂಪೂರ್ಣ ಬಂದ್ ಮಾಡಲಾಗಿದೆ. ಇದನ್ನು ಆರಂಭಿಸಿದರೆ ಎಲ್ಲಿ ಕೇಂದ್ರ ಸರ್ಕಾರಕ್ಕೆ ಶ್ರೇಯಸ್ಸು ಸಲ್ಲುತ್ತದೆ ಎಂದು ರಾಜ್ಯ ಸರ್ಕಾರ ಬಂದ್ ಮಾಡಿದೆ ಎಂದರು. ನಾನು ಹೇಳ್ತೇನೆ, ಅನೇಕ ಔಷಧಿಗಳು ಇವತ್ತು ಈ ಸರ್ಕಾರ ಜನರಿಗೆ ಕೊಡುವಲ್ಲಿ ವಿಫಲವಾಗಿದೆ. ಅನೇಕ ಔಷಧಿಗಳು ಇವರ ಆಸ್ಪತ್ರೆಗಳಲ್ಲಿ ಸಿಗ್ತಾನೇ ಇಲ್ಲ. ಮಾನ್ಯ ಸಚಿವರು ಹೇಳಿದ್ರು, ಮಾನ್ಯ ಗುಂಡೂರಾಯರು, ಯಾವ ಔಷಧಿ ಕೇಂದ್ರಗಳು ನಿಮಗೆ ಬೇಕಾಗಿಲ್ಲ, ಜನ ಔಷಧಿ ಕೇಂದ್ರಗಳು ನಾವೆಲ್ಲವನ್ನು ಕೂಡ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತೇವೆ, ನಾವೇ ಮಾಡ್ತೇವೆ. ಆದ್ರೆ ಈಗ ಸಿಗ್ತಾ ಇಲ್ಲ. ಜನ ಹುಡುಕಾಡಿದ್ರು ಕೂಡ ಔಷಧಿ ಸಿಕ್ಕಲಿಲ್ಲ ಅಂದ್ರೆ ಇದು ಜನ ಔಷಧಿ ಕೇಂದ್ರಗಳಲ್ಲಿ ಸಿಕ್ತಿತ್ತು. ಈಗ ಅದರಿಂದ ಜನ ವಂಚಿತರಾಗಿದ್ದಾರೆ. ಕಡಿಮೆ ಬೆಲೆಗೆ ಸಿಕ್ತಿತ್ತು. ಇದು ಕೇಂದ್ರ ಸರ್ಕಾರದ ಕೊಡುಗೆ ಆಗಿತ್ತು. ಆದ್ರಿಂದ ಜನರಿಗೆ ಇವ್ರಿಗೆ ಏನು ಅನ್ಸುತ್ತೆ ಅಂತಂದ್ರೆ, ಹೆಸರು ಮೋದಿ ಸರ್ಕಾರಕ್ಕೆ ಬಂದ್ಬಿಡ್ತದೆ, ಆದ್ರಿಂದ ಇದನ್ನು ತಪ್ಪಿಸಬೇಕು ಅಂತ ಮಾಡಿದ್ರು. ಇದು ಜನರಿಗೆ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ದ್ರೋಹ ಮತ್ತು ಮೋಸ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ತಕ್ಷಣ ಔಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಿಕ್ಕೆ ಈ ಸರ್ಕಾರ ಅನುವು ಮಾಡಿಕೊಡಬೇಕು ನನ್ನ ಆಗ್ರಹ ಇದೆ. ಆರ್ಎಸ್ಎಸ್ ವಿರೋಧವಾಗಿ ಮಾತನಾಡಿದವರ ವಿರುದ್ಧ ಯಾವುದೇ ಕೇಸ್ ದಾಖಲಿಸಿಲ್ಲ. ಯಾರ ಓಲೈಕೆ ಸರ್ಕಾರ ಮಾಡುತ್ತಿದೆ, ಇದಕ್ಕೆ ಉತ್ತರ ರಾಜ್ಯದ ಜನರು ಕೊಡುತ್ತಿದ್ದಾರೆ ಎಂದರು. ಆರ್ಎಸ್ಎಸ್ ವಿರುದ್ಧವಾಗಿ ಕೊನೆಗೆ ನಿನ್ನೆ ಗೃಹ ಸಚಿವರು ಏನು ಉತ್ತರ ಕೊಟ್ಟರು? 500ಕ್ಕೂ ಹೆಚ್ಚು ಪಥಸಂಚಲನಗಳು ನಡೆದಿದೆ, ಸಭೆಗಳು ನಡೆದಿದೆ ಕರ್ನಾಟಕದಲ್ಲಿ. ಈ ವರ್ಷದಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಗಲಭೆ ಏನೂ ಆಗಿಲ್ಲ. ಅಂದ್ರೆ ನೀವು ಯಾರ ಓಲೈಕೆಗಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೀರಿ? ಒಳ ಮೀಸಲಾತಿ ತರುತ್ತೇವೆ ಎಂದು ಯಾವ ಆಧಾರದ ಮೇಲೆ ಮೀಸಲಾತಿ ನೀಡಿದರೋ? ಅನೇಕ ಕಾರಣದಿಂದ ಮೀಸಲಾತಿ ಪರವಾಗಿ ಅನೇಕರು ಒತ್ತಡ ಹಾಕುತ್ತಿದ್ದಾರೆ. ಸರ್ಕಾರ ತಲೆ ಕೆಡಿಸಿಕೊಂಡಿಲ್ಲ ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.